ಮಾಜಿ ಪ್ರಧಾನಮಂತ್ರಿಗಳಾದ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಅಂತ್ಯಕ್ರಿಯೆಗೂ ಮುನ್ನ ಎಚ್.ಡಿ. ದೇವೇಗೌಡರು ಪುತ್ರ ರೇವಣ್ಣ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನೋಡಿ, ಮಾಜಿ ಪ್ರಧಾನಿಗಳಾದ ದೇವೇಗೌಡರ ಯಶಸ್ಸಿಗೆ ಹೆಗಲಾಗಿದ್ದ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಪತ್ನಿ ಅಗಲಿಕೆ ದೇವೇಗೌಡರಿಗೆ ಬರಸಿಡಿಲು ಬಡಿದಂತಾಗಿದೆ. ಜೀವದ ಒಡತಿಯನ್ನ ನೆನೆದು ಕಳೆದ 2 ದಿನಗಳಿಂದ ಬಿಕ್ಕಿ ಬಿಕ್ಕಿ ಕಣ್ಣೀರಿಡುತ್ತಿದ್ದಾರೆ. ರಾಜಕೀಯದ ಬಿರುಗಾಳಿಯಲ್ಲೂ ಬೆನ್ನೆಲುಬಾಗಿ ನಿಂತಿದ್ದ ಮೌನ ಶಕ್ತಿ ಚೆನ್ನಮ್ಮ. ರಾಜಕಾರಣದ ಹೆಮ್ಮರುವಾಗಿ ನಿಂತ ಗೌಡರ ಒಡನಾಡಿ. ರಾಜಕಾರಣದಲ್ಲಿ ದೇವೇಗೌಡರ ಯೋಗ ಎಷ್ಟಿತ್ತೋ ಅಷ್ಟೇ ಚೆನ್ನಮ್ಮನವರ ತ್ಯಾಗವೂ ಇತ್ತು. ಜೀವನದುದ್ದಕ್ಕೂ ಜೊತೆಯಾಗಿ ನಡೆದ ಚೆನ್ನಮ್ಮ ಇದೀಗ ದೇವೇಗೌಡರನ್ನ ಒಂಟಿಯಾಗಿಸಿದ್ದಾರೆ. ಮಾಜಿ ಪ್ರಧಾನಿಗಳಾದ ದೇವೇಗೌಡರ ಅಪರೂಪದ ದಾಂಪತ್ಯದ ಪಯಣದ ಸುದೀರ್ಘ ಕೊಂಡಿ ಕಳಚಿ ಬಿದ್ದಿದೆ. 7 ದಶಕಗಳ ಜೊತೆಯಾದ ಜೀವನ ಈಗ ಕೊನೆಯಾಗಿದೆ. 89 ವಯಸ್ಸಿನಲ್ಲಿ ಚೆನ್ನಮ್ಮ ತಮ್ಮ ಜೀವನ ಯಾನವನ್ನ ಮುಗಿಸಿದ್ದಾರೆ. ಪತಿ ದೇವೇಗೌಡರ ಮುಖವನ್ನ ದಿಟ್ಟಿಸಿ ನೋಡುತ್ತಲೇ ಕೊನೆ ಉಸಿರೆಳೆದಿದ್ದಾರೆ. ಕಳೆದ 4 ದಿನಗಳಿಂದ ಚೆನ್ನಮ್ಮ ಅವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು. ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ರು. ವೈದ್ಯರು ಅದೆಷ್ಟೇ ಪ್ರಯತ್ನ ಪಟ್ಟರೂ ಪ್ರಯೋಜನ ಆಗಲಿಲ್ಲ. ಶನಿವಾರ ಸಾಯಂಕಾಲ 4:50ಕ್ಕೆ ಚೆನ್ನಮ್ಮ ಅವರು ವಿಧಿವಶರಾಗ್ತಾರೆ. ಮತ್ತೊಂದು ಕಡೆ ಅಂತ್ಯಕ್ರಿಯೆಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ದೇವೇಗೌಡರು. ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಇವತ್ತು. ಮಾವಿನಕೆರೆ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲು ಪ್ರದೇಶಕ್ಕೆ ಭೇಟಿ ಕೊಡ್ತಾರೆ. ನಿನ್ನೆ ಸಾಯಂಕಾಲ ಪುತ್ರಿ ಶೈಲಜಾ, ಪುತ್ರ ಎಚ್.ಡಿ. ರೇವಣ್ಣ ಅವರ ಜೊತೆಗೆ ಬಂದಂತಹ ದೇವೇಗೌಡರು ಅಂತ್ಯಕ್ರಿಯೆಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಪಡ್ಕೊಳ್ತಾರೆ. ಅದಾದ ಬಳಿಕ ಪುರೋಹಿತರನ್ನ ಕರೆದಂತಹ ದೇವೇಗೌಡರು ಅಂತ್ಯಕ್ರಿಯೆಯ ವಿಧಿವಿಧಾನಗಳ ಬಗ್ಗೆ ಮಾಹಿತಿಯನ್ನ ಕೂಡ ಪಡ್ಕೊಳ್ತಾರೆ. ಪುತ್ರನ ಬಳಿ ದೇವೇಗೌಡರು ಈ ಸಂದರ್ಭದಲ್ಲಿ ಒಂದು ಬೇಡಿಕೆಯನ್ನ ಕೂಡ ಇಡ್ತಾರೆ. ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಪೂಜೆ ಅಭಿಷೇಕ ಮಾಡಿಸಿ, ಹರದನಹಳ್ಳಿ ಶಿವನ ದೇವಸ್ಥಾನಕ್ಕೂ ಅಭಿಷೇಕ ಮಾಡಿಸಿ, ಜೊತೆಗೆ ಎಲ್ಲಾ ದೇವರ ಆಂಜನೇಯ ಸ್ವಾಮಿ ದೇವಸ್ಥಾನದ ತೀರ್ಥ ತಂದು ಚೆನ್ನಮ್ಮನವರ ಪಾರ್ಥಿವ ಶರೀರಕ್ಕೆ ಪ್ರೋಕ್ಷಣೆ ಮಾಡಿ. ಮೊದಲು ನಾನು ಚೆನ್ನಮ್ಮ ಇಬ್ರು ಕೂಡ ಹೊಳೆನರಸೀಪುರದಲ್ಲಿ ಬಾಡಿಗೆ ಮನೆಯಲ್ಲಿದ್ವಿ. ಆ ಮನೆಯ ಮುಖಾಂತರ ಮೆರವಣಿಗೆ ಹೋಗಬೇಕು. ಅಲ್ಲಿಂದ 10 ನಿಮಿಷ ನಿಂತು ನಂತರ ಅಂತ್ಯಕ್ರಿಯೆ ಜಾಗಕ್ಕೆ ತನ್ನಿ ಅಂತ ಪುತ್ರ ಎಚ್.ಡಿ. ರೇವಣ್ಣ ಅವರ ಜೊತೆಗೆ ದೇವೇಗೌಡರು ಮಾತನಾಡಿದ್ದಾರೆ. ಏನೇ ಆಗಲಿ, ವಯೋಸಹಜ ಕಾಯಿಲೆಯಿಂದ ಅವರಿವತ್ತು ನಿಧನ ಹೊಂದಿರಬಹುದು. ಆದರೆ ಸುದೀರ್ಘವಾದ 72 ವರ್ಷಗಳ ದಾಂಪತ್ಯ ಜೀವನ. ದೇವೇಗೌಡರು ಚೆನ್ನಮ್ಮನವರು ಹೇಗಿದ್ರು, ನಾವು ಲೈಲಾ, ಮಜನು ಈ ರೀತಿ ಬೇರೆಯವರ ಹೆಸರುಗಳನ್ನು ಕೇಳಿದ್ದೀವಿ, ರೋಮಿಯೋ ಜೂಲಿಯೆಟ್ ಹಾಗೆ. ಬಟ್ ದೇವೇಗೌಡರು ಚೆನ್ನಮ್ಮನವರು ನಮ್ಮ ಕಣ್ಣ ಮುಂದೆ ಗಂಡ ಹೆಂಡತಿ ಹೇಗಿರಬೇಕು, ದಾಂಪತ್ಯ ಜೀವನ ಅಂದರೆ ಹೇಗೆ, ಸತಿಪತಿಗಳು ಹೇಗೆ ನಡ್ಕೋಬೇಕು, ಸಮಾಜದಲ್ಲಿ ಎಲ್ಲವನ್ನ ಕೂಡ ತೋರಿಸ್ಕೊಟ್ಟಂತಹ ಮಹಾನ್ ನಾಯಕರುಗಳು ಅಂತಾನೆ ಹೇಳಬಹುದು. ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲಿ. ದೇವೇಗೌಡರು ಇವತ್ತಿಗೂ ಕೂಡ 2 ದಿನ ಆಗಿದೆ ಚೆನ್ನಮ್ಮನವರು ನಿಧನವನ್ನ ಹೊಂದಿ. ಬಿಕ್ಕಿ ಬಿಕ್ಕಿ ಮಗುನಂತೆ ಅಳ್ತಾ ಇರೋದು, ಅವರಿಬ್ಬರ ಬಾಂಧವ್ಯದ ವಿಡಿಯೋಗಳನ್ನು ನೋಡಿದ್ರೆ ಖಂಡಿತವಾಗ್ಲೂ ಕೂಡ ಇವರನ್ನ ನೋಡೇನೆ ಆದರ್ಶ ದಂಪತಿಗಳು ಅಂತ ಹೇಳಿರೋದು ಹಿರಿಯರು ಅಂತ ಅನ್ಸುತ್ತೆ. ಚೆನ್ನಮ್ಮನವರ ಅಂತ್ಯಕ್ರಿಯೆ ಇವತ್ತು ಸಾಯಂಕಾಲ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೆಯಲಿದೆ.